ಪ್ರತಿಯೊಬ್ಬ ಮನುಷ್ಯನಿಗೂ ಜೀವ ಆಧಾರ ಬೇಕು ಅಂತ ಹೇಳ್ತೀವಿ. ಇಂಥ ಒಂದು ಜೀವ ಆಧಾರವನ್ನು ಕೊಡ್ತಕ್ಕಂಥದ್ದೇ ಜಗನ್ಮಾತೆ. ಜಗನ್ಮಾತೆಯ ಮೂಲ ಶಕ್ತಿ ಭಾರತ ದೇಶದಲ್ಲಿ ಇಡೀ ಪ್ರಪಂಚಾದ್ಯಂತ ಹರಡಿರ್ತಕ್ಕಂಥ ವಿಚಾರ. ಭಾರತ ದೇಶದಲ್ಲಿ ನಾರಿಗೆ ಕೊಡ್ತಕ್ಕಂಥ ಪ್ರಥಮ ಧರ್ಮ ಆದಿಶಂಕರಾಚಾರ್ಯರು ಕೊಟ್ಟರು. ನಾರಿಯ ಪ್ರಥಮ ಧರ್ಮ ಅಂತಲೇ ಒಂದು ಶಾಸ್ತ್ರವನ್ನ ಉತ್ಪತ್ತಿ ಮಾಡಿದ್ರು. ಜಗತ್ತಲ್ಲಿ ಜಗನ್ಮಾತೆ ಪ್ರತಿಯೊಂದಕ್ಕೂ ಜಗತ್ತಿಗೆ ಮಾತೆಯಾಗಿರ್ತಕ್ಕಂಥವಳು ಆದಿಶಕ್ತಿ. ಎಲ್ಲವೂ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ಈ ದಿನಗಳಲ್ಲಿ ಪ್ರತಿಯೊಬ್ಬನಿಗೂ ಹೆಣ್ಣಿಗೆ ಕೊಡ್ತಕ್ಕಂಥ ಗೌರವ ಸಾನ್ನಿಧ್ಯ ಹೆಚ್ಚು. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಶಕ್ತಿ ಇಲ್ಲದಿದ್ದಾಗ ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಜಗನ್ಮಾತೆ ತಾಯಿ ಸೃಷ್ಟಿಯನ್ನ ಮಾಡಿದ್ಲು, ಆ ಶಕ್ತಿಯನ್ನ ಕೊಟ್ಲು. ಹೇಗೆ? ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ತನ್ನದೇ ಆಗಿರತಕ್ಕಂಥ ಸ್ವರೂಪದಲ್ಲಿ ಆ ಲಕ್ಷ್ಮಿ ಹೆಸರಾಗಿ, ಸರಸ್ವತಿ ಹೆಸರಾಗಿ, ಪಾರ್ವತಿ ಹೆಸರಾಗಿ ತನ್ನ ಶಕ್ತಿಯನ್ನ ಕೊಟ್ಲು. ಆ ಶಕ್ತಿ ಜೊತೆಗೆ ಸಾಮರ್ಥ್ಯವನ್ನು ಕೊಟ್ಲು. ಅಂಥ ಒಂದು ಸಾಮರ್ಥ್ಯ, ಅಂಥ ಒಂದು ಶಕ್ತಿ, ದೈವ ರಹಸ್ಯವನ್ನ ಪೂರ್ತಿಯಾಗಿ ಅವರು ಹೇಳಿಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ಥಿರವಾದರು. ಆದರೆ ನಿಶಕ್ತಿಯಾಗಿರ್ತಕ್ಕಂಥ ಈ ಜಗನ್ಮಾತೆ ನಾನೆಲ್ಲಿ ಸೇರ್ಕೊಂಡ್ಲಿ ಅಂತಾಗ ಪರಮೇಶ್ವರನೇ ಸ್ವತಃ ತಾಯಿ ಗಂಡ ಅನ್ಸ್ಕೊಂಡ. ಭಗವಂತನ ತಾಯಿನೇ ಆಗಿರ್ತಕ್ಕಂಥ ಅವಳ ಮೇಲೆ ಪ್ರೀತಿ ವಾತ್ಸಲ್ಯ ಜಾಸ್ತಿ ಆದಾಗ ಅವಳನ್ನ ಆ ಹೆಂಡತಿ ಸ್ವರೂಪದಲ್ಲಿ ಸ್ವೀಕರಣೆ ಮಾಡಿರ್ತಕ್ಕಂಥ ಪಾರ್ವತಿ ಅಂಶದಲ್ಲಿ ಸೇರಿಸ್ಕೊಂಡ ಕಾಳಿಯನ್ನ. ಇಂಥ ಒಂದು ಕಾಳಿ ರೌದ್ರವಾಗಿದ್ಲು, ರುದ್ರ ಸ್ವರೂಪದಲ್ಲಿದ್ಲು, ಶಿವನಿಗೆ ಸಮಭಾಗವಾಗಿದ್ಲು. ಅದಕ್ಕೆ ಇವಳನ್ನ ಅರ್ಧನಾರೀಶ್ವರ ಅಂತ ಕರೆಸ್ತು. ತಾಯಿ ಅಂದ್ರೆ ಜಗನ್ಮಾತೆ ಅಂತ ಹೇಳ್ತಕ್ಕಂಥವಳು ಹೆಣ್ಣು ತಾಯಿನೇ, ತಾಯಿನೇ. ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಪೀಳಿಗೆಯಲ್ಲಿ ಒಂದು ಹೆಣ್ಣು, ನೂತನವಾದ ಹೆಣ್ಣು ಬಂದರೆ, ಆ ಮನೆಗೆ ಒಂದು ಸೊಸೆಯನ್ನು ಬಂದರೆ, ಆ ರೀತಿಯಾಗಿ ಒಂದು ಮಗಳಿದ್ದರೆ ಇವಳ ತಾಯಿಗೆ ಸಮಾನ. ಅದಕ್ಕೆ ತಾಯಿತನ ಪೂರ್ತಿ ಆಗೋದು ಯಾವಾಗ? ಅವಳು ತಾಯಿಯಾದಾಗ ಮಾತ್ರ. ಸುಮ್ಮನೆ ತಾಯಿ ಅಂತ ಎಲ್ಲ ಹೆಣ್ಣು ಮಕ್ಕಳು ಮದುವೆ ಆದ ತಕ್ಷಣಕ್ಕೆ ತಾಯಿ ಆಗಕ್ಕೆ ಸಾಧ್ಯವಿಲ್ಲ. ತಾವು ಆ ತಾಯಿತನ ಬರಬೇಕು, ತಾಯಿಯನ್ನೋ ಗೌರವ ಏನು ಅಂತ ತಿಳ್ಕೋಬೇಕು, ಅವಳು ಹಡೆದ ಮೇಲೆ ಪರಿಪೂರ್ಣವಾಗಿ ಅನುಗ್ರಹ ಸಿಗಬೇಕು. ಇಂಥ ಒಂದು ಶಕ್ತಿ ಸಾನ್ನಿಧ್ಯ ಅವಳಿಗೆ ಬೇಕು ಅಂದ್ರೆ ಜೀವನದಲ್ಲಿ ಅವಳ ತಾಯಿ ಆಗಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ತಾಯ್ತನ ಅನ್ನೋದೇ ವ್ಯಾಲ್ಯೂನೇ ಇಲ್ಲ. ಅಯ್ಯೋ ನಾವು ಹೀಗೆ ಫ್ಯಾಷನ್ನಾಗಿ ಸುತ್ಕೊಂಡಿರ್ತೀವಿ, ಪ್ಲಾನಿಂಗ್ ಮಾಡ್ತಾ ಇದೀವಿ ಅಂತಾರೆ. ಏನು ಪ್ಲಾನಿಂಗ್ ಮಾಡ್ತಾರೋ ಇವರು ಪಿಂಡ ಗೊತ್ತಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರು ಮನುಷ್ಯ ಯಾರೇ ಆಗಲಿ ತಾಯ್ತನ ಬಹಳ ಮುಖ್ಯ, ಮಗುಗೆ ಕೊಡ್ತಕ್ಕಂಥ ಗೌರವ ಬಹಳ ಮುಖ್ಯ. ಮುಂದಿನ ವಂಶ ಅಭಿವೃದ್ಧಿ ಆಗಬೇಕು, ಬಹಳ ಮುಖ್ಯ. ವಂಶೋದ್ಧಾರಕನಾಗಿರಬೇಕು, ಅಭಿವೃದ್ಧಿ ಆಗಿರತಕ್ಕಂಥ ವಿಚಾರವೂ ಮುಖ್ಯ. ಗಂಡಾಗಲಿ ಹೆಣ್ಣಾಗಲಿ ಮಗು ಏಕಾಂತ ಸ್ವರೂಪದಲ್ಲಿ ಇದ್ದರೆ ಸಾಕು, ಸೌಖ್ಯವಾಗಿರಬೇಕು, ಸುಖ ಜೀವನದಲ್ಲಿರಬೇಕು ಅನ್ನೋದು ಬಹಳ ಮುಖ್ಯ. ಇಂಥ ಒಂದು ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಇವತ್ತೆಲ್ಲರೂ ಹುಟ್ಟಿದ್ದೀವಿ. ಆದರೆ ಪ್ರತಿಯೊಬ್ಬನಿಗೂ ಒಂದು ಸಾವು ಅನ್ನೋದು ಖಚಿತ. ಈ ಸಾವು ಖಚಿತ ಅಂದಾಗ ಯಾವಾಗ, ಯಾವ ರೀತಿ, ಹೇಗೆ, ಎತ್ತ ಅಂತ ಗೊತ್ತಿಲ್ಲ, ಗೂಢ ರಹಸ್ಯ. ಈ ನಿಗೂಢವಾಗಿರ್ತಕ್ಕಂಥ ರಹಸ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕ್ತಾನೆ ಇರ್ತಾನೆ, ಒಂದಲ್ಲ ಒಂದು ರೀತಿಯಾದ ಕರ್ಮದಿಂದ ಸಾಯ್ತಾನೆ. ಆದರೆ ಸಾವು ತಕ್ಕಂಥ ವಿಚಾರವನ್ನ ಯಾವಾಗಲೂ ಒಂದ್ಸಲಿ ಆ ಊರಿನಲ್ಲಿ ಒಂದೊಬ್ಬ, ಈ ಊರಲ್ಲಿ ಒಬ್ಬ, ಇವನ ರೋಗದಿಂದ, ಅವನ ಆಕ್ಸಿಡೆಂಟ್ಸಿಂದ, ಅವನ ಅಪಮೃತ್ಯುವಿನಿಂದ, ಇವನು ಘೋರ ಹತ್ಯೆಯಿಂದ, ಹೀಗೆ ರೀತಿಯಾದ ಸಾವುಗಳನ್ನ ಅಪ್ಪಿಕೊಂಡಾಗ ಆ ಸಾವನ್ನು ಅಪ್ಪಿಕೊಂಡು ಎತ್ಕೊಂಡು ಹೋಗೋನು ಯಮಧರ್ಮರಾಜ. ಅವನ ಕರ್ತವ್ಯ ಅವನು ಮಾಡಲೇಬೇಕು. ಇಂಥ ಒಂದು ಕರ್ತವ್ಯ ನಿಷ್ಠೆಯನ್ನ ಪರಿಪೂರ್ಣವಾಗಿ ಮಾಡತಕ್ಕಂಥ ಯಮಧರ್ಮರಾಜನಿಗೆ ಸೇವಕನಾಗಿರ್ತಕ್ಕಂಥ ಕರ್ಮದೇವತೆ ಸಾಕ್ಷಾತ್ ಯಮಧರ್ಮರಾಜನ ಅಣ್ಣನೇ ಆಗಿರ್ತಕ್ಕಂಥವನು ಶನೈಶ್ಚರ. ಅದಕ್ಕೆ ಹುಟ್ಟು ಸಾವಿನ ಮಧ್ಯದಲ್ಲಿ, ಹುಟ್ಟು ಮತ್ತು ಸಾವಿನ ಎಲ್ಲವೂ ಅಧಿಕಾರವನ್ನು ಇಟ್ಕೊಂಡಿರೋನೇ ಶನೈಶ್ಚರ. ಇಂಥ ಒಂದು ಶನೈಶ್ಚರ ಇವತ್ತಿನ ದಿವಸ ಕರ್ಮವನ್ನು ಹೇಗೆ ಕಳೀತಾ ಇದ್ದಾನೆ ಅಂದ್ರೆ, ಕಲಿಯುಗದಲ್ಲಿ ಇಡೀ ಜಗತ್ತಿನಲ್ಲಿ 1, 2, 3 ಸಾವು ಅಂತಲ್ಲ, ಹೋಲ್ಸೇಲ್ ಆಗಿ ಲಕ್ಷ 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 ಜನಗಳನ್ನ ಕರ್ಕೊಂಡು ಹೋಗೋ ಸಮಯ ಬಂದ್ಬಿಡ್ತು. ಈ ಸಮಯ ಮೇ 6ರಿಂದ 22ನೇ ತಾರೀಕು ಅಂದ್ರೆ 18ನೇ ತಾರೀಕು ಒಳಗೆ ಭೂಸ್ಪರ್ಶ ಮಾಡ್ತಕ್ಕಂಥ ಜಗನ್ಮಾತೆ, ಪ್ರಳಯ ಕಾಲದಲ್ಲಿ ಪ್ರಳಯ ಅಂತ್ಯವನ್ನ ನೋಡ್ತಕ್ಕಂಥ ಜನನಿ, ಇವಳು ಹೇಗೆ ಎತ್ತ ಅನ್ನೋದು ನಮಗೆ ಗೊತ್ತಾಗಲ್ಲ. ಗೋಚರವಾಗದೇ ಇರತಕ್ಕಂಥ ಇದನ್ನ ಹೇಗೆ ಸಾಕ್ಷಿ ಪಡಿಸೋದು ಅನ್ನೋದು ಗೊತ್ತಾಗಲ್ಲ. ಆದರೆ ಮುನ್ನೆಚ್ಚರಿಕೆ ಕೊಡೋದು ನಮ್ಮ ಧರ್ಮ. ಈ ಮುನ್ನೆಚ್ಚರಿಕೆ ಕೊಡಕ್ಕೆ ಸಾಕ್ಷಿಯಂತಿವಾಗಿರ್ತಕ್ಕಂಥ ಆ ಜಗನ್ಮಾತೆ ಜೀವ ಸಾಕ್ಷಿಯಾಗಿ ಏನ್ ಹೇಳ್ತಾಳೆ, ಪರಮೇಶ್ವರನ ಸೇರೋ ಸಮಯ ಬಂತು. ಅದಕ್ಕೆ ಗಾಂಧಾರಿ ಕೃಷ್ಣನಿಗೆ ಹಾಕಿರ್ತಕ್ಕಂಥ ಶಾಪ ಏನಿದೆ, ಕೃಷ್ಣ ಪರಮಾತ್ಮ ಎಚ್ಚೆತ್ಕೊಂಡು ವಿಶೇಷವಾಗಿ ಗಾಂಧಾರಿ ಪುನರ್ಶ್ರೇಷ್ಠ ಅಂದ್ರೆ ಹೇಳಿ ಅವಳನ್ನ ಪ್ರತಿಷ್ಠಾಪನೆ ಮಾಡೋದೇ ಪುನರ್ಜನ್ಮ. ಆದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಹೆಣ್ಣಿಗೆ ಗೌರವ ಇದೆ, ನಿನ್ನೆನೂ ಇದೆ, ನಾಳೆನೂ ಇರುತ್ತೆ. ಸದಾ ಕಾಲದಲ್ಲಿ ಭಾರತ ಒಂದೇ ಕಡೆನೆ ಹೆಣ್ಣಿಗೆ ಕುಲ ಗೌರವ. ಅಂತ ಒಂದು ಕುಲ ಗೌರವವನ್ನು ಕೊಡ್ತಕ್ಕಂಥ ಈ ಹೆಣ್ಣು ಮಕ್ಕಳನ್ನ ನಾವು ಕಾಪಾಡಬೇಕಾದ ಧರ್ಮ ಎಷ್ಟಿದೆ ಅಂದ್ರೆ, ಮಕ್ಕಳು ಹುಟ್ಟಿದಾಗ